ಇದು ಜಾತಿ ಗಣತಿಯೋ ಧರ್ಮ ಗಣತಿಯೋ? ಜಾತಿ ಗಣತಿ ವರದಿ ವೈಜ್ಞಾನಿಕವಾಗಿದೆ ಅಂತ ಅನ್ಸಲ್ಲ. ಇದು ಟಿವಿ9ಗೆ ಅಶೋಕ್ ಹಾರನಹಳ್ಳಿ ಕೊಟ್ಟಿರುವ ಹೇಳಿಕೆ. ಇವರು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಮಾಜಿ ಅಧ್ಯಕ್ಷರು. ಈಗಾಗಲೇ 50%ಕ್ಕಿಂತ ಹೆಚ್ಚು ಮೀಸಲಾತಿಯನ್ನ ನೀಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಪ್ರತಿನಿಧಿ ಪ್ರಸನ್ನ ಇವರನ್ನ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ಸರ್, ಇವತ್ತು ಈ ಸಮೀಕ್ಷೆ ಬಹಿರಂಗಗೊಂಡ ಬಳಿಕ ತಮ್ಮ ಅಭಿಪ್ರಾಯ ಏನು? ತಾವು ಅಧ್ಯಯನ ಮಾಡಿದ ಪ್ರಕಾರ ಇದನ್ನು ಹೇಗೆ ಅನಲೈಸ್ ಮಾಡ್ತಾ ಇದ್ದೀವಿ? ಇವರು ಧರ್ಮಾಧಾರಿತವಾಗಿ ಜಾತಿ ಗಣತಿ ಮಾಡಿದಾರೋ ಅಥವಾ ಬರೀ ಜಾತಿ ಗಣತಿ ಅಂದರೆ ಏನು? ಹಿಂದೂಗಳಲ್ಲಿ ತಾನೇ ಜಾತಿ ಇರೋದು. ಆದರೆ ಇವತ್ತಿನ ದಿನ ನೋಡಿದ್ರೆ ಮುಸ್ಲಿಮರೇ ಮೊದಲನೇ ಜಾತಿ. ಮುಸ್ಲಿಮರ ಜಾತಿ ಅಲ್ಲ ಅದು. ನೀವು ಎಲ್ಲ ಧರ್ಮದವರನ್ನು ಗಣತಿ ಮಾಡಿದ್ದೀರ. ಹಾಗಾದರೆ ಇದು ಸ್ವಲ್ಪ ನಮಗೆ ಅರ್ಥವಾಗದಲ್ಲೇ ಇರೋ ವಿಚಾರ. ಈಗ ನೀವು ಧರ್ಮಾಧಾರ ಜಾತಿ ಒಂದೊಂದು ಹಿಂದೂಗಳಲ್ಲಿ ಯಾವ್ಯಾವ ಜಾತಿ ಇದೆಯೋ ಆ ಜಾತಿಗಳ ಆಧಾರದ ಮೇಲೆ ಮೀಸಲಾತಿ ಕೊಡಬೇಕು ಅನ್ನೋ ಕೆಲವರದ್ದು ಬೇಡಿಕೆ. ಅದು ಎಷ್ಟರ ಮಟ್ಟಿಗೆ ಸಮರ್ಥನೀಯ ಅನ್ನೋದು ಬೇರೆ ಪ್ರಶ್ನೆ. ಆದರೆ ಇದನ್ನು ತೆಗೆದುಕೊಂಡು ಹೋಗಿ ಕ್ರಿಶ್ಚಿಯನ್ರೆಷ್ಟು, ಮುಸ್ಲಿಮ್ರೆಷ್ಟು, ಬೇರೆ ಬೇರೆ ಜೈನರೆಷ್ಟು ಅಂತ ಹೇಳಿ ಜಾತಿ ಗಣತಿ ಮಾಡೋದು. ಈ ಜಾತಿ ಗಣತಿ ಅನ್ನೋದಕ್ಕೆ ಅರ್ಥವಿಲ್ಲದಾಗ ಆಗೋಯ್ತಲ್ಲ. ಇದು ಧರ್ಮಾಧಾರಿತವಾದಂಥ ಗಣತಿ ಮಾಡಿದಾರಾ? ಅದು ಸ್ಪಷ್ಟನೇ ಇಲ್ಲ. ಆ ದೃಷ್ಟಿಯಲ್ಲಿ ಇದು ವೈಜ್ಞಾನಿಕವಾಗಿ ಆಗದಲ್ಲೇ ಇರೋ ಕಾರಣ ಈ ವರದಿಯ ಮೇಲೆ ನಿರ್ಣಯ ತಗೊಳ್ಳೋದು ಅಷ್ಟು ಸೂಕ್ತವಾಗುವುದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಸರ್, ಈ ವರದಿಯಲ್ಲಿ 51%ರಷ್ಟು ಮೀಸಲಾತಿಯನ್ನು ಹಿಂದುಳಿದ ವರ್ಗಗಳಿಗೆ ನೀಡಬೇಕು ಅಂತ ಹೇಳಿ ಶಿಫಾರಸು ಮಾಡಲಾಗಿದೆ. ಇದನ್ನು ತಾವು ಸೂಕ್ತ ಅಂತೀರಾ? ಎಲ್ಲದನ್ನು 50%ಗಿಂತ ಮೇಲೆ ಮಾಡ್ತಾ ಹೋದರೆ ಅದಕ್ಕೆ ಅರ್ಥವೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ನೀವು ಹಿಂದುಳಿದವ್ರಿಗೆ 51% ಕೊಟ್ಟರೆ SC STಗಳಿಗೆ ಮತ್ತೆ ಮೀಸಲಾತಿ ಕೊಡಬೇಕು ಅಂದರೆ ಇದು ತೆಗೆದುಕೊಂಡು ಹೋಗಿ ಸುಮಾರು 51 ಕೊಟ್ಟರೆ ಸುಮಾರು 70% ಮೀಸಲಾತಿ ಕೊಟ್ಟಾಗುತ್ತೆ. ಇದರಲ್ಲಿ ಕಾನೂನು ಪ್ರಕಾರ ಆಧಾರವಿಲ್ಲ. ಬರೀ OBC ಅವರ ಸಂಖ್ಯೆ ಎಷ್ಟಿದೆ ಅನ್ನೋದಲ್ಲ, ಅವರ ಒಂದು ಆರ್ಥಿಕ ಮತ್ತು ಸಾಮಾಜಿಕ ಸ್ಥಿತಿನೂ ನೋಡಬೇಕಾಗುತ್ತೆ. ಈಗ ಜಾತಿ ಅನ್ನೋದು ಬರೀ ಮೀಸಲಾತಿ ಕೊಡೋಕ್ಕೆ ಒಂದು ಅಂಶ. ಬರೀ ಜಾತಿ ಒಂದೇ ನಿರ್ಣಾಯಕವಾಗೋದಿಲ್ಲ. ಈಗ ಎಲ್ಲ ಒಕ್ಕಲಿಗರು, ಎಲ್ಲ ಲಿಂಗಾಯತರು ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿದ್ದಾರೆ ಅಂತ ಹೇಳೋದಕ್ಕಾಗುತ್ತಾ? ಆಗೋದಿಲ್ಲ. ಆ ದೃಷ್ಟಿಯಲ್ಲಿ ಬರೀ ಜಾತಿಯಲ್ಲಿ ಇಷ್ಟು ಸಂಖ್ಯೆ ಇದ್ದಾರೆ, ಅದರಿಂದ ಇಷ್ಟು ಮೀಸಲಾತಿ ಕೊಡಬೇಕು ಅನ್ನೋ ವಾದ ನನ್ನ ಪ್ರಕಾರ ಸೂಕ್ತವಾದದ್ದಲ್ಲ. ಏನೇ ಆದರೂ ಸಹ 50% ಮೇಲೆ ಕೊಡಬೇಕಾದ್ರೆ ಅದಕ್ಕೆ ಭಾಳ ಹೆಚ್ಚಿನ ಕಾರಣಗಳಿರಬೇಕು. ಕರ್ನಾಟಕದಲ್ಲಿ ಆ ರೀತಿಯಾದಂಥ 50% ಇದೀಗಾಗಲೇ 56% ಏನೋ ಇದೆ. ಮೊನ್ನೆ ತಾನೇ STಗಳು ಜಾಸ್ತಿ ಮಾಡಿದ್ದಾರೆ. ಮತ್ತೆ ಇದನ್ನು 51% ಮಾಡಿದ್ರೆ 70% ಆಗುತ್ತೆ. ಇದು ನ್ಯಾಯಾಲಯದಲ್ಲಿ ನಿಲ್ಲುವ ಒಂದು ಸಂದರ್ಭ ಇಲ್ಲ. ಆ ಸಮುದಾಯದವರು ಈ ಸಮುದಾಯದವರು ಹೊಡೆದಾಡ್ಕೊಳ್ಳೋ ಸ್ಥಿತಿ ಬಂದ್ಬಿಡತಕ್ಕಂಥ ಒಂದು ಸಂದರ್ಭ ಇದೆ. ಇದು ಸಮುದಾಯಗಳ ಜೊತೆ ಹೊಂದಾಣಿಕೆ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯಿಂದ ತೆಗೆದು ಪರಸ್ಪರ ಭಿನ್ನಾಭಿಪ್ರಾಯ ಬರತಕ್ಕಂಥ ಒಂದು ಸಂದರ್ಭ ಬರುತ್ತೆ ಅಂತ ಹೇಳಿ ನನಗನ್ಸುತ್ತೆ. ಇದಿಷ್ಟು ಹಿರಿಯರಾಗಿರುವಂತಹ ಅಶೋಕ್ ಹಾರನಹಳ್ಳಿ ಅವರ ಅಭಿಪ್ರಾಯ. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ಪ್ರಸನ್ನ ಗಾಂವ್ಕರ್, ಟಿವಿ9 ಬೆಂಗಳೂರು.